ಎಲ್ರಿಗೂ ನಮಸ್ಕಾರ. ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇವತ್ತು ನಾವು ಬಂದಿರೋದು ಮಂಡ್ಯ ಜಿಲ್ಲೆಯಲ್ಲಿರುವ ಕೆಆರ್ಪೇಟೆ ತಾಲೂಕಿನ ಹೇಮಗಿರಿ ದನಗಳ ಜಾತ್ರೆಗೆ. ಇವತ್ತು ನಾನು ವಿಡಿಯೋ ಶೂಟ್ ಮಾಡ್ತಿರೋದು ಜನವರಿ 25 ಸ್ಯಾಟರ್ಡೆ ಆಗಿದೆ. ಸುಮಾರಾಗಿ ಫ್ರೈಡೆಯಿಂದ ಜಾತ್ರೆ ಸ್ಟಾರ್ಟ್ ಆಗಿದೆ. ಹೇಮಗಿರಿಗೆ ಫಸ್ಟ್ ಬರ್ತಿದ್ದಂಗೆ ನಿಮಗೆ ವೆಲ್ಕಮ್ ಮಾಡೋ ಥರ ಕಾಣೋದು ಈ ನಂದಿ ಸ್ಟ್ಯಾಚು. ಆ ಸ್ಟ್ಯಾಚು ಹೋದ್ರೆ ಲೆಫ್ಟ್ ತೊಗೊಂಡು ಮೇಲಕ್ಕೆ ಬಂದರೆ ನಿಮ್ಗೆ ಕಾಣೋದು ದೇವಸ್ಥಾನದ ಆವರಣ. ಅಲ್ಲಿಂದ ರೈಟ್ ಕಟ್ ಆಗಿ ಮೇಲಕ್ಕೆ ಬಂದರೆ ನಿಮ್ಗೆ ಕಾಣಿಸೋದು ದೇವಸ್ಥಾನದ ಮೆಟ್ಲುಗಳು. ಕಾಲು ತೊಳ್ಕೊಂಡು ಮೆಟ್ಲೆತ್ಕೊಂಡು ಮೇಲಕ್ಕೆ ಬಂದರೆ ನಿಮಗೆ ಸಿಗೋದೆ ಪುಟ್ಟದಾಗಿ ಸುಂದರವಾಗಿರುವ ವೆಂಕಟೇಶ್ವರನ ದೇವಸ್ಥಾನದ ಒಳಗೋಗಿ ದೇವರನ್ನ ನೋಡ್ಕೊಂಡು ಕಣ್ ತುಂಬಿಕೊಂಡು ಇದೇ ನೋಡಿ ಹೇಮಗಿರಿ ಬೆಟ್ಟದ ಮೇಲಿರುವ ವೆಂಕಟೇಶ್ವರನ ದೇವಸ್ಥಾನ. ದೇವ್ರನ್ನ ನೋಡಿ ಕೈ ಮುಗ್ಕೊಂಡು ಲೆಫ್ಟ್ ತಿರುಗಿದಾಗ ನಿಮ್ಗೆ ಕಾಣಿಸೋದೆ ಮಠದ ಬೈಲು ಮತ್ತೆ ಗದ್ದೆ ಎಲ್ಲ. ಇದೇ ಬೆಟ್ಟದ ಬೈಲಲ್ಲಿ ನೋಡಿ ದನಗಳನ್ನ ಕಟ್ಟಿ ಜಾತ್ರೆ ಮಾಡೋದು. ಆ ಟೆಂಟ್ ಹಾಕೊಂಡು ಬೆಳ್ಳ ಕಾಣುತ್ತಿರೋ ದನಗಳೇ. ಬನ್ನಿ ಈಗ ಡೈರೆಕ್ಟಾಗಿ ಅಲ್ಲೋಗಿ ಹತ್ರದಿಂದ ತೋರಿಸ್ತೀನಿ ನಿಮಗೆ ದನಗಳನ್ನ. ಆ್ಯಕ್ಚುಯಲ್ ದನಗಳ ಜಾತ್ರೆಗೆ ಹೋಗೋಣ. ಅದೇ ದೇವಸ್ಥಾನ. ಅಲ್ಲಿಂದ ವಿಡಿಯೋ ಮಾಡಿ ತೋರಿಸಿದ್ದು ನಿಮಗೆ ಕೆಳಗಡೆ ಹೆಂಗೆ ಕಾಣುತ್ತೆ ಅಂತ. ಈ ಕೆಳಗಿಂದ ವಿಡಿಯೋ ಮಾಡಿ ತೋರಿಸಿದ್ರೆ ದೇವಸ್ಥಾನ ಆ ಥರ ಕಾಣುತ್ತೆ ನೋಡಿ. ಇದೇ ನೋಡಿ ದನಗಳ ಜಾತ್ರೆ ಬೈಲು. ಇಲ್ಲೆಲ್ಲ ಮಠದವ್ರು ಭತ್ತ ಬೆಳಿತಾರಂತೆ. ಈ ಜಾತ್ರೆ ಟೈಮಲ್ಲಿ ಇವರೆಲ್ಲ ಗೊಂತು ಮಾಡ್ಕೊಂಡು ಈ ಥರ ದನ ಕಟ್ಟಾಕೋತಾರೆ. ಅಲ್ಲಿ ಕಾಣುತ್ತೆ ನೋಡಿ ದೇವಸ್ಥಾನ. ಬೆಟ್ಟದ ಮೇಲೆ ಅಲ್ಲಿಂದ ಕಾಣ್ತಿದಾರ, ಅಲ್ಲಿ ಕರ್ಕೊಂಬಂದಿನಿ. ಈಗ ಬೆಟ್ಟದ ಮೇಲ್ಗಡೆ ಎಲ್ಲ ಜನ ಕಟ್ಟಿದ್ದಾರೆ. ಜನ ಈಗ ಬನ್ನಿ ವೀಕ್ಷಕರೇ, ಇವಾಗ ಒಂದಷ್ಟು ರೈತರನ್ನ ಮಾತಾಡಿಸಿ ಯಾವ ದನ ತಂದಿದ್ದಾರೆ ಮತ್ತೆ ಏನು ಬೆಲೆ, ಹೆಂಗೆ ನಡೀತಿದೆ ಜಾತ್ರೆ ಅಂತೆಲ್ಲ ತಿಳ್ಕೊಂಬರೋಣ. ಪರಿಚಯ ಮಾಡ್ಕೊಡ್ ಮಗ. ನನ್ನ ಹೆಸರು ಉದಯ್ ಅಂತ. ನಮ್ದು ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಜನವರ ಅಂತ ಊರು. ಎಷ್ಟು ವರ್ಷ ಜಾತ್ರೆ ಮಾಡ್ತೀಯ ಮಗ ಇದನ್ನ? ನಾವು ಒಂದು ಫಸ್ಟ್ನೇ ಕ್ಲಾಸಿಂದ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಾನು ಎಲ್ಲ ಜಾತ್ರೆಗೆ ಹೋಗ್ತೀನಿ. ನಾವು ಮೇನ್ ಆಗಿ ಭೂಕಂಪ ಬೆಟ್ಟ ಜಾತ್ರೆ ಮಾಡ್ತೀವಿ. ಜನವರಿ 8ಕ್ಕೆ ನಡೆದಿತ್ತು. ಇದು ಹೇಮಗಿರಿಗೆ ಹಾಕಿದ್ವಿ. ಇದ್ರ ಬಗ್ಗೆ ಮಗ ಅಸ್ ಬಗ್ಗೆ ಅಣ್ಣ ಇವು ಆರರಲ್ಲೂ ಇವನ್ನ ಘಾಟಿಯಿಂದ ತಂದಿದ್ವಿ ಅಣ್ಣ, ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಿಂದ. ಎಷ್ಟಾಗಿದೆ ಅಣ್ಣ? ನಮ್ಗೆ 6.5 ಲಕ್ಷ ಆಗಿದ್ವು ಅಣ್ಣ. ಇವು ಮನೇಲಿ ಒಂದು ಜೊತೆ ಸಾಕಿದ್ವಿ ಹಾಲಲ್ ಕರ, ಅದು ಹಿಂದೆ ಅವೆ, ಅವು 2 ಅಣ್ಣ. ತೋರ್ಸೋದ್ರ ಬಗ್ಗೆ ಐ ಐ ಮಗ ಅಣ್ಣ ಇವು 2 ಚೆನ್ನಾಗಿ. ಎಷ್ಟು ಹೇಳ್ತೀರ ಬೆಲೆ? ಅಣ್ಣ ಇವು 5.5 ಲಕ್ಷ ಹೇಳ್ತಾ ಇದ್ವಿ. ಇನ್ನು ಈಗ 2 ಬಿದ್ದೆ. ನಾವು 120 ಕೊಟ್ಟು ಹಾಕಿದ್ದೀವಿ. ಇಂದ ಸಣ್ಣ ಕರಿಂದನೂ ಸಾಕಿದೀವಿ ಅಣ್ಣ. ಸಣ್ಣ ಕರಿಂದಾನೇ ಕೊಟ್ಟು ಹಾಕಿದ್ವಿ. ಸಣ್ಣ ಕರಿಂದ ಮೇಲೆ ಹುಟ್ಟಿ ತಂದಿದ್ದ? ಅಲ್ಲಲ್ಲ, ಮನೇಲಿ ಹುಟ್ಟಿದಲ್ಲ ತಂದಿದ್ದು. ಇನ್ನೊಂದು 5 ತಿಂಗಳು 6 ತಿಂಗಳು ಕರ್ಗಳ್ದಿದ್ದಾಗ. ಇದೇ ಹೇಳ್ತೀರ ಮಗ ಬೆಲೆ? ನಾವು ಇವಾಗ 6.60 ಹೇಳ್ತಾ ಇದ್ವಿ. ಅಲ್ಲಾಗಿಲ್ಲ ಇನ್ನು. ಫೋನ್ ನಂಬರ್ ಮಗ? 8431447090. ನಿಮ್ಮ ಹೆಸರು? ಉದಯ್ ಅಂತ ಅಣ್ಣ. ನಿಮ್ಮ ಹೆಸರು? ನಂಜುಂಡೇಗೌಡರು ಅಂತ. ಯಾವ ಊರಣ್ಣ? ಇಲ್ಲೇ ಸಾಧುಗನಹಳ್ಳಿ. ಏನ್ ಹೇಳ್ತೀರಣ್ಣ ಇದಕ್ಕೆ ಬೆಲೆ? ಇವು 3,80,000 ಹೇಳ್ತಾ ಇದೀವಿ. ಈ ಚಪ್ರ ನಿಮ್ದೇನ ಫುಲ್ಲು? ಹಾ, ನಮ್ದೇ ಚಪ್ರ ಎಲ್ಲವ. ಎಷ್ಟಲ್ಲ ಇದಕ್ಕೆ ಈಗ ಅಲ್ಲಿ ಕೆಳಗಿಲ್ಲ ಇನ್ನು. ಈಗ ಹಾಲ್ಗರು ಅಲ್ಲು ಅದಣ್ಣ? ಅದು ಕೆಳಗಿಲ್ಲ, ಹಾಲ್ಗರು ಅಲ್ಲು. ಏನ್ ಹೇಳ್ತೀರಣ್ಣ ವ್ಯಾಪಾರ? ಈಗ 3,80,000 ವ್ಯಾಪಾರ ಹೇಳ್ತಾ ಇದೀವಿ. ಹೋದ್ ಸಲಿಗೂ ಈ ಸಲ ಜಾತ್ರೆ ಹೆಂಗಣ್ಣ? ಹೋದ್ ಸಲಿಕ್ಕಿಂತ ಈ ಸಲ ಜಾತ್ರೆ ಉನ್ನತವಾಗಿ ನಡೀತಾ ಇದೆ. ಚೆನ್ನಾಗಿ ವ್ಯಾಪಾರ ಎಲ್ಲ ನಡೀತಾ ಇದೆ. ಕೇಳ್ಪಟ್ಟೆ ಬೆಲೆ ಜಾಸ್ತಿ, ಬಿಗಿ ಜಾಸ್ತಿ ಅಂತ ಕೇಳ್ಪಟ್ಟೆ. ಹಾ, ಬೆಲೆ ಜಾಸ್ತಿನೂ ಐತೆ. ಇವೆಲ್ಲ ಹೋದ್ಸಲಿ 2 ಲಕ್ಷಕ್ಕೆ ಮಾಡ್ತಿದ್ದು, 53 ಲಕ್ಷ 3.5 ಲಕ್ಷ ಆ ಮಟ್ಟಕ್ಕೆ ತಗೋತಾವ್ರೆ ಎತ್ತ. ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ, ಚೆನ್ನಾಗಿದೆ. ಜನ ಬರ್ತಾರಣ್ಣ? ಹಾ, ಬರ್ತಾವ್ರೆ. ಗಿರಾಕಿ ಬರ್ತಾವ್ರೆ, ಬಂದು ಹೋಗ್ತಾವ್ರೆ. ಈಗ ಆಲೆ ಕೊಟ್ಟಿದೀವಿ 2,80,000 ರೂಪಾಯಿ ಕೊಟ್ಬಿಟ್ಟಿದೀವಿ ಇವ. ಸರಿ. ಇದ್ರ ಬಗ್ಗೆ ಅಣ್ಣ ಹೇಳಿ. ಇದ್ರ ಬಗ್ಗೆ? ಅದ್ರ ಬಗ್ಗೆ ಅವು 3 ಲಕ್ಷ ವ್ಯಾಪಾರ ಹೇಳ್ತಾ ಇದೀವಿ. ಅವಣ್ಣ ಕಡೆ ಜೊತೆ ಆ ಕಡೆವು 2.5 ಲಕ್ಷ ಹೇಳ್ತಾ ಇದೀವಿ. ಅಣ್ಣ ನಿಮ್ಮ ಫೋನ್ ನಂಬರ್ ಹೆಸರು ಅಣ್ಣ? ನಮ್ಮ ಹೆಸರು ಸಾಧುಗನಹಳ್ಳಿಯವ್ರು. ನಾವು ನಂಜುಂಡೇಗೌಡರು ಅಂದ್ಬಿಟ್ಟು ನಮ್ಮ ಹೆಸರು. ಫೋನ್ ನಂಬರು 9611067922. ಅಣ್ಣ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಗೋವಿಂದೇಗೌಡ ಅಂತ. ಏನ್ ಹೇಳ್ತೀರಣ್ಣ ಬೆಲೆ ಇದಕ್ಕೆ? ಇವಕ್ಕೆ 2.80 ಹೇಳ್ತಾರೆ. ಎಷ್ಟಲ್ಲ ಅಣ್ಣ? 2 ನಿಮ್ಮ ಫೋನ್ ನಂಬರ್ ಅಣ್ಣ ನನಗೆ? 9448935721. ಸರಿ. ಈ ಸಲ ಜಾತ್ರೆ ಹೆಂಗಣ್ಣ? ಅಣ್ಣ ಇನ್ನೂ ನೆಂದೆಯಿಂದ ಸೇರ್ತಾ ಇದೆ. ಅಂದರೆ ಇದು ನಾಳೆ ರಶ್ ಆಗುತ್ತೆ ಅಣ್ಣ. ಇದು ಡೇಟು ಮಿಸ್ ಮಾಡ್ಕೊಂಡೆಲ್ಲ ಮುಂದೆ ಬಂದವ್ರೆ. ನಾಳಿಂದ ಜಾತ್ರೆ ರಶ್ ಆಗುತ್ತೆ. ವ್ಯಾಪಾರ ಹೆಂಗಣ್ಣ? ವ್ಯಾಪಾರ ಸಾಮಾನ್ಯವಾಗಿ ನಡೀತಾ ಇದೆ. ನಾಳಿಂದ ಚುರುಕೊಳ್ತದೆ. ಎಲ್ಲ ಕೊಟ್ಟಣ ನಿಮ್ಮ ಒಂದೊಂದು ಜೊತೆ ಎಲ್ಲ ಮಾರಿದ್ರಾ? ಒಂದು ಜೊತೆ ಮಾರಿದ್ವಿ ಅಣ್ಣ. ಏನು ಬೆಲೆಗೆ ಮಾರಿದ್ರಿ? ಏನು ಬೆಲೆಗೆ ಮಾರಿದ್ರಿ? ಅವ 2.20. ಎಲ್ಲಾನು ಚೆನ್ನಾಗಿ ಕಾಣ್ತಿದ್ದಾವೆ, ಹಂಗೆ ಸಖತ್ತಾಗಿ ಬೆಲೆನೂ ಹೇಳ್ತಿದ್ದಾರೆ.
ಇವ್ರನ್ನ ಕೇಳೋಣ ಬನ್ನಿ ಹೆಂಗಿದೆ ಜಾತ್ರೆ ಅಂತ. ಅಣ್ಣ ನಮಸ್ಕಾರ, ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ಕೃಷ್ಣೇಗೌಡ. ಯಾವ ಊರಣ್ಣ? ಗೌಡಗೆರೆ. ಎಷ್ಟು ಹೇಳ್ತೀನಣ್ಣ ಬೆಲೆ ಇದಕ್ಕೆ? ಇವಕ್ಕೆ 280. ಅಲ್ಲಣ್ಣ? 4 ಕಲ್ಲು. ನಿಮ್ಮ ಫೋನ್ ನಂಬರ್ ಅಣ್ಣ? ಹಂಗೆ 99 45 20 91 77. ಎಷ್ಟು ವರ್ಷದಿಂದ ಕಟ್ತೀರಣ್ಣ ದನ ನೀವು? ನಾವು ಒಂದು 10-15 ವರ್ಷದಿಂದ ಕೊಡ್ತೀವಿ. ಈ ವರ್ಷ ಜಾತ್ರೆ ಹೆಂಗಣ್ಣ? ಈ ವರ್ಷ ಜಾತ್ರೆ ಚೆನ್ನಾಗಿ ನಡೀತಾವೆ. ಬಿಚ್ಚು ಹೊಡಿರೋಣ ಹಂಗೆ. ಇನ್ನು ನಾವು ಕೇರ್ಪಡೆ ತಾಲೂಕು ಸಂತೆಬಚ್ಚಳ್ಳಿ ಹೋಬಳಿ ಕೈಗನಹಳ್ಳಿ ಗ್ರಾಮ. ಎಷ್ಟು ವರ್ಷದಿಂದ ಕಟ್ತೀರಣ್ಣ ದನ ನೀವು? ಅಣ್ಣ ನಾವಾಗಲೇ 7-8 ವರ್ಷದಿಂದ ಕಟ್ತಿದ್ವಿ. ನಮ್ಮ ಅಪ್ಪತಿರೆಲ್ಲ ಕಟ್ತಾ ಇದ್ರು. ಈಗ ನಾವು ಜೊತೆಲಿ ಇದ್ವಿ. ಇದ್ರ ಬಗ್ಗೆ ಹೇಳೋಣ ಹಂಗೆ. ಅಣ್ಣ ಇವು 220 ಆಗವೆ, ಅಲ್ಲಾಗಿಲ್ಲ. ಇನ್ನು ಹಾಲಲ್ಲೊಂದು ಕರಗಳು. ಹೌದು ಹಂಗೆ ಅವನು ತಿರುಗಿಸ್ಕೊಂಡು ಮುಂದೆ ಹೋಗಿ. ಅಣ್ಣ 220. ಹೌದು. ನಿಮ್ಮ ಫೋನ್ ನಂಬರ್ ಹಂಗೆ? ನಿಮ್ಮ ನಂಬರ್ ಹೇಳಿ. 99 64 55 65 44. ಇವಾಗ ಇದೇ ಗುಡ್ಡಲ್ಲಿ ನಾವೆಲ್ಲರನ್ನು ಮಾತಾಡ್ಸ್ಕೊಂಡು ಸುತ್ತ ಹಾಕೊಂಡು ನೋಡ್ಕೊಂಡ್ ಬಂದಿದ್ದೆ. ಇದೇ ಬೆಟ್ಟದಲ್ಲಿ ಜಾಸ್ತಿ ದನಗಳಿರೋದು. ಈ ಸ್ಲೋಪಲ್ಲಿ ಇಷ್ಟು ಕಾಣ್ತಿದೆ. ಬೆಟ್ಟದ ಮೇಲೆ ಇನ್ನೂ ತುಂಬಾ ಇದೆ. ಬನ್ನಿ ಇವಾಗ ಗುಡ್ಡದಿಂದ ಕೆಳಗೆ ಕಾವಲೆ ಇದೆ. ಕಾವಲೆ ಪಕ್ಕ ಕೆಳಗೆ ಗದ್ದೆ ಮೇಲೆ ಅಲ್ಲೂ ಒಂದು ಸ್ವಲ್ಪ ದನಗಳಿದೆ, ಅದನ್ನ ತೋರಿಸ್ತೀನಿ. ದನಗಳು ಮಾತ್ರ ಸಿಕ್ಕಾಪಟ್ಟೆ ಬಂದಿದೆ. ಕಣ್ಣು ನೋಡ್ತಿರೋಷ್ಟು ದೂರ ದನಗಳೇ ಕಾಣಿಸ್ತಿದೆ. ಜನ ಹೇಳೋ ಪ್ರಕಾರ ಇದೆ ಕಮ್ಮಿ ಹಣ ಅಂತಂದ್ರು. ಯಾಕಂದ್ರೆ ಈ ಖಾಲಿ ಜಾಗ ಕಾಣೋದ್ರೆಲ್ಲ ತುಂಬ ಹೋಗ್ತಿತ್ತಂತೆ. ಅಷ್ಟು ದನ ಬರ್ತಿದ್ವಂತೆ. ಅಣ್ಣ ನಮಸ್ಕಾರ, ಏನು ಪರಿಚಯ ಮಾಡ್ಕೊಳ್ಳೋಣ? ನಮ್ದು ಗುಡಿಹೊಸಳ್ಳಿ, ಕಿಕ್ಕೇರಿ ಹೋಬಳಿ, ಕೇರ್ಪೇಟೆ ತಾಲೂಕು, ಹೇಮಗಿರಿ ಜಾತಿ. ನಮ್ಮ ತೀರ್ಥ ಅಂತ ನಾವು. ಕಟ್ಟಿರಣ್ಣ? ಅಣ್ಣ 5 ಜೊತೆ 6 ಜೊತೆ ಅವೆ. ಇದೇನು ಹೇಳ್ತೀರಣ್ಣ ಬೆಲೆ? ಈ ಬೆಲೆ 3.5 ಲಕ್ಷ ಹೇಳ್ತಿದ್ದೀವಿ ಅಣ್ಣ. ಅಲ್ಲಣ್ಣ? ಅಲ್ಲೂ ಕಡೆಗೆ ಬಿದ್ದಾವೆ. ಅದಣ್ಣ? ಅವಣ್ಣ ಅವು ಕಡೆ ಬಿದ್ದಾವೆ. ಅವು 4.5 ಹೇಳ್ತಾ ಇದೀವಿ. ವ್ಯಾಪಾರ ಕೊಡಕ್ಕೆ ಬಂದಿರೋದು ನಾವು, ವ್ಯಾಪಾರಸ್ಥರೇ ನಾವು. ಬೇರೆ ಜಾತಿ ಘಾಟಿ ಮಾಡಿದ್ವಿ. ಘಾಟಿಯಿಂದ ಚುತ್ತಿಕಟ್ಟೆ ಹೋಗಿ ಚುತ್ತಿಕಟ್ಟೆಯಿಂದ ಬೂಕ ಮಾಡ್ಕೊಂಡು ಬೂಕಿಯಿಂದ ಸಪ್ಲಂ ಹೋಗ್ಬಿಟ್ಟು ಸಪ್ಲಮಿಂದ ಹೇಮಗಿರಿ ಬಂದಿವಣ್ಣ ನಾವೀಗ. ನೆಕ್ಸ್ಟ್ ಯಾವ ಜಾತ್ರೆ ಮಾಡ್ತೀವಣ್ಣ? ನೆಕ್ಸ್ಟ್ ಬೇಬಿ ಮಾಡ್ತೀವಣ್ಣ ನಾವು. ಹೋಗ್ತೀರಾ? ಹಾ 3 ಹೇಳ್ತೇನೆ. ನಮಸ್ಕಾರ, ನಿಮ್ ಪರಿಚಯ ಮಾಡ್ಕೊಳ್ಳೋಣ. ನಮ್ಮ ಹೆಸರು ಮೋಹನ್ ಅಂತ. ನಮ್ಮ ತಂದೆ ಹೆಸರು ಜಯಣ್ಣ. ನಮ್ದು ಎಚ್ಚನಹಳ್ಳಿ, ಚಂದ್ರಾಪಟ್ಟಣ ತಾಲೂಕು, ಹಾಸನ ಜಿಲ್ಲೆ. ಎಷ್ಟು ವರ್ಷದಿಂದ ಹೋಗಿ ಕಟ್ತೀರಣ್ಣ? ನಾವು ಹೆಚ್ಚು ಕಮ್ಮಿ ಒಂದು 2 ವರ್ಷದಿಂದ ಕಟ್ತಾ ಇರೋದು. ನಮ್ಮ ಮಾವಾರು 10-15 ವರ್ಷದಿಂದ ಕಟ್ತಾ ಇದ್ದಾರೆ. 25-30 ವರ್ಷದಿಂದ ಕಟ್ತಾ ಇದ್ದಾರೆ. ನಮ್ಮ ಮಾವಾರು ತೀರ್ಥ ಅಂತ, ಗುಡಿಹೊಸಳ್ಳಿ, ಕೇರ್ಪೇಟೆ ತಾಲೂಕು. ನಿಮ್ಮ ಫೋನ್ ನಂಬರ್? ಫೋನ್ ನಂಬರಾ 8073533939. ಪರಿಚಯ ಮಾಡ್ಕೊಡ್ ಮಗ. ನನ್ನ ಹೆಸರು ಹೇಮಂತ್ ಅಂತ. ಚಂದ್ರಾಯಪಟ್ಟಣ, ಯಾಚನಹಳ್ಳಿ, ಚಂದ್ರಾಯಪಟ್ಟಣ ತಾಲೂಕು, ಹಾಸನ ಡಿಸ್ಟಿಕ್ಕು. ಊರಿ ಬಗ್ಗೆ ಹೇಳು. ಇದು ಒಂಟಿ ಇರೋದು. ಇದ್ರ ಜೊತೆ ಕೊಟ್ಬಿಟ್ಟಿದ್ದೀವಿ. ಇದ್ರ ಬೆಲೆ 1.5 ಲಕ್ಷ ಹೇಳ್ತಾ ಇದೀವಿ. ಫೋನ್ ನಂಬರ್ ಮಗ? ಫೋನ್ ನಂಬರ್ 87 48 89 28 74.
ನಮ್ಮ ಕಾಂತರಾಜಪುರ ರಂಗ ಅಂತ ತೀರ್ಥ ರಂಗ ಅಂತ ಅಂದರೆ ಇಡೀ ನಮ್ಮ ಕರ್ನಾಟಕದಲ್ಲಿ ನಾವು ಹೆಸರು ಮಾಡಿದ್ದ ಅವತ್ತು. ಇವಾಗ ಅವನು ಸ್ವಲ್ಪ ಕಾಲೇಜಿಂದ ಬಿಟ್ಬಿಟ್ಟಿದ್ದ, ಧನ್ಯಪಾನ ಮಾಡ್ದ. ಇವಾಗ ಬಂದವನು ಪುನಃ ಫೀಲ್ಡ್ಗೆ ಹಸ ಕಟ್ತಿದ್ದೆ. ಇವಾಗ ಫೀಲ್ಡಿಗೆ ಬಂದಾನೆ ಹೇಮಗಿರಿಗೆ. ಒಂದು 6 ಜೊತೆ ಎತ್ತು ಕಟ್ಕೊಂಡಿದ್ದೀವಿ, ಜಾತ್ರೆ ಮಾಡ್ತಾಯಿದ್ದೀವಿ. ನಾವು ಪ್ರತಿಯೊಂದು ಜಾತ್ರೆನೂ ಮಾಡ್ತಿದ್ದೋ, ಈಗ ಹೇಮಗಿರಿ ಒಂದು ಮಾಡ್ತಾಯಿದ್ದೀವಿ ಈ ವರ್ಷ. ಭೋಗ್ತಾ ನಮ್ಮ ಬಾಮೇದ ಮಾಡಿದ್ದ, ಇವಾಗ ರಂಗಪ್ಪ ನಾನು ಹೇಮಗಿರಿ ಮಾಡ್ತಾಯಿದ್ದೀವಿ ಕಣ. ಎಷ್ಟಂತ 10 ಅಲ್ಲ ಜೊತೆ ಕಾಲೊಬ್ಬ ಒಂದು ಜಡ್ಜ್ ಕಾಲು ಕಮ್ಮಿ ಇದೆ. ಯಾವ ತನ ಅಲ್ಲ ಕಣಪ್ಪ, ಯಾಕೆ ಹಿಂಗೆ ಹೇಳ್ಬಿಟ್ರಲ್ಲ? ಯಾವ ತನ ಕಮ್ಮಿ ಹೇಳ್ಬಿಟ್ರಲ್ಲ. ನಾನು ಬಸವಣ್ಣ ಜಾಸ್ತಿ ಇಟ್ಕೊಂಡಿಲ್ಲ, ಯಾಕೆ ನಾವು ಕುಂತಿದೀವಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತೀನಿ. ಅಷ್ಟು ಬಿಟ್ರೆ ದನ ಈಗ ಏನೇನೋ ಕತೆ ಇದ್ಬಿಡು, ಏನಾರ ಇಸ್ಕೊಳ್ಳೋಣ. ಅಲ್ಲಿ ಆಲ್ಟಿಸ್ ಕೊಟ್ಟಿಲ್ಲ ನಾವೇನು ಒಂದು 20 ಕೇಳ್ತಾವ್ರೆ ಅಣ್ಣ. ಬಸವಣ್ಣ ನಿಂತಿದ್ರು, ಬಸವಣ್ಣ ನಂತಿದ್ರು, ಬಸವಣ್ಣ ಅರ್ಥ ಮಾಡ್ಕೋ. ನಾನು ಈ ಬಸವಣ್ಣ ಏನೋ ಇಟ್ಕೊಂಡು ಹೇಳ್ತಾನೆ ಅಂತ ತಿಳ್ಕೊಬೇಡ, ನೀನು ಅರ್ಥ ಮಾಡ್ಕೋ. ಕೇಳು, ಇದನ್ನ ತಿಂಗಳು ಬಿಟ್ಕೊಂಡು ದನ ಸಾಕು, 2 ಲಕ್ಷ ದನ ಮಾರ ಇನ್ನೊಂದ್ಸರಿ ಏನಂತ ಕೇಳು. ನಮ್ಮ ಮನೆ ತೆಗಿನ ಜೊತೆ ಇವನ್ ಜೊತೆ ಎಸವೆ, ಒಂದ್ ಜೊತೆ ಅವರ ಖಾಲಿ ಅನ್ನೋ ಒಂದು ವಯಸ್ಸಿಗೆ ನಾನು ಹೇಳ್ತಾ ನಾವು ಮದ್ದೂರ್ ಹೋಗ್ಬೇಕು. 7 ಗಂಟೆ ಕೇಳು, ಹಿಂಗೆ 3 ವರ್ಷದಲ್ಲಿ ಒಂದು ಕೆಲಸ ಮಾಡು. ಮದ್ದೂರ್ ತರ ಒಂದ್ ಜೊತೆ ಸಾಯಕ್ ಹೋದ್ರು. ನಾನೇ ಇಲ್ಲೆಲ್ಲ ಬೇಬಿ ಜಾತ್ರೆಲಿ ಕೆಲಸ ಹೊಡೆದಿರ ಗಂಟೆ ಹೇಳ್ಬಿಟ್ಟು ಆ ಜಾಗದಾಗ ಒಂದರ ಯಾಗ್ಲೋ ಇದ್ದಿದ್ದ ಸಾಕು ಒಂದು ಗಂಟೆ ಸವ ಪಿಂಚಿ ಕಟ್ಟಲ್ಲಿ ಹಾಕೋದ್ರಣ. ದೇವ್ರ ಇನ್ನೂ ಕೊಟ್ಟಿಲ್ಲ ಸರ್, 4 ವರ್ಷ ಆಗದೆ. ಅವು ಗಂಟೆ ಕಾಲ ಆಗ್ಬಿಟ್ಟು ಚೆನ್ನಾಗಿ ಸಾಕಿದ್ರಣ, ಕಥಾ ಸಾಕಿದೆ ಸವ. 1 ವರ್ಷ 6 ತಿಂಗಳು ಅಂತ ಹೇಳಿದ್ದು. ಇವು ತಾಡು 1 ತಿಂಗಳು ಆಡ್ತಾನೆ ಅಷ್ಟೇ. ಇವೆಲ್ಲ ಈಗ ಅಲ್ಲಿ ಹೇಳ ನೋಡಿ ಒಂದು ಅದೇ ನಾನು ನೋಡ್ದಂಗೆ ಆಲ್ಮೋಸ್ಟ್ ಎಲ್ಲೆಲ್ಲಿ ಜಾತ್ರೆ ಮಾಡ್ತಾವ ಅದೆಲ್ಲ ನಾಟಕ ಇದ್ದೇ ಇರುತ್ತೆ. ಇಲ್ಲೂ ಅಷ್ಟೇ ಕುರುಕ್ಷೇತ್ರ ನಾಟಕ ಇದೆ, ಅದಕ್ಕೆ ಸ್ಟೇಜ್ ರೆಡಿ ಆಗ್ತಿದೆ. ಇವಾಗ ನಿಮಗೆ ರೋಡ್ ಸುತ್ತಮುತ್ತ ಕಟ್ಟಿರೋ ದನಗಳು ಒಂದು ರೌಂಡ್ ತೋರಿಸ್ಕೊಂಬರ್ತೀನಿ. ಸಂಜೆ ಟೈಮ್ ಆಯ್ತಲ್ವ, ಅದಕ್ಕೆ ದನಗಳನ್ನ ವಾಕಿಂಗ್ ಬಿಡ್ತಾ ಇರ್ತಾರೆ ಈ ಥರ.
ಧನ್ಯವಾದ.